ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲಕ್ಷ್ಮೀ ಶಿವಾಚಾರಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ 7 ಮಂತ್ಸ್ ಅನಾಮಲಿ ಸ್ಕ್ಯಾನಿಂಗ್ ರಿಪೋರ್ಟನ್ನು ಶೇರ್ ಮಾಡುವ ಅಂತ ಹೇಳಿ ಇದ್ದೀನಿ. ನಾನು ಫಸ್ಟಿಗೆ ಮಾಡಿಸಿರುವಂತಹ ಸ್ಕ್ಯಾನಿಂಗ್ ರಿಪೋರ್ಟ್, ಅದೇ ರೀತಿಯಾಗಿ ಸೆಕೆಂಡ್ ಟೈಮ್ ಮಾಡಿಸಿರುವಂತಹ ಸ್ಕ್ಯಾನಿಂಗ್ ರಿಪೋರ್ಟ್, ಅದೇ ರೀತಿಯಾಗಿ ಇವಾಗ 7 ಮಂತ್ ಮಾಡಿಸಿರುವಂತಹ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಹಾರ್ಟ್ ಬೀಟ್ ಚೇಂಜಸ್ ಕಂಡು ಬಂದಿದೆ. ಸೊ ಅದಕ್ಕಾಗಿ ನಾನು 7 ಮಂತ್ ಇದ್ದು ಸದ್ಯಕ್ಕೆ ಹಾಕ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ನಾನು ಫಸ್ಟ್ ಸ್ಕ್ಯಾನ್ ಅದೇ ರೀತಿಯಾಗಿ ಸೆಕೆಂಡ್ ಸ್ಕ್ಯಾನ್ ಕೂಡ ನಾನು ಶೇರ್ ಮಾಡ್ತೀನಿ. ಇವಾಗ ನಾನು ನನ್ನ 7 ಮಂತ್ಸ್ ಸ್ಕ್ಯಾನಿಂಗ್ ರಿಪೋರ್ಟನ್ನು ನಾನು ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ. ಅದ್ರ ಬಗ್ಗೆ ನಾವು ತಿಳಿಸ್ತಾ ಹೋಗ್ತೀನಿ ಅಂತಲೇ ಹೇಳ್ತೀನಿ. ನನಗೆ ಗೊತ್ತಿರೋವಷ್ಟು, ನಾನು ತಿಳ್ಕೊಂಡಿರೋವಷ್ಟು ನಾನು ನಿಮಗೆ ತಿಳಿಸ್ತೀನಿ ಅಂತಲೇ ಹೇಳ್ತೀನಿ. ಯಾಕೆ ಈ ಒಂದು 7 ಮಂತಲ್ಲಿ ನಾವು ಈ ಒಂದು ಅನಾಮಲಿ ಸ್ಕ್ಯಾನಿಂಗ್ ಅಂತ ಹೇಳಿ ಮಾಡಿಸ್ತೀವಿ ಅಂತ ಹೇಳಿದರೆ, ಮಗುವಿನ ಒಂದು ಬೆಳವಣಿಗೆ ಯಾವ ರೀತಿ ಇದೆ, ಅದೇ ರೀತಿಯಾಗಿ ಯಾವುದೇ ಆಗಲಿ ಹೆಣ್ಮಕ್ಳಿಗೆ ವಯಸ್ಸಿನ ಒಂದು ಅಂತರ ಏನೇನಿರುತ್ತಲ್ವ, ಆ ರೀತಿಯಾಗಿ ಹೊಟ್ಟೆಯ ಒಂದು ಗಾತ್ರಗಳು ಕೂಡ, ಅದೇ ರೀತಿಯಾಗಿ ಅವರ ಪ್ರೆಗ್ನೆನ್ಸಿ ಜರ್ನಿ ಕೂಡ ತುಂಬ ಬೇರೆ ರೀತಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಮಗುವಿನ ಒಂದು ಸಂಪೂರ್ಣ ಬೆಳವಣಿಗೆಯನ್ನು ನಾವೇನು ಮಾಡ್ತೀವಿ ಇಲ್ಲಿ ಈ ಒಂದು ಅನಾಮಲಿ ಸ್ಕ್ಯಾನಿಂಗಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ಇದು ಕಂಪಲ್ಸರಿ ಪ್ರತಿಯೊಬ್ಬ ಒಂದು ಪ್ರೆಗ್ನೆನ್ಸಿ ಲೇಡಿಗೆ ಮಾಡುವಂತಹ ಒಂದು ಸ್ಕ್ಯಾನಿಂಗ್ ರಿಪೋರ್ಟ್ ಅಂತಲೇ ಹೇಳ್ತೀವಿ. ಸೊ ಈಗ ನೋಡ್ಕೊಂಡು ಬರುವ ಯಾವ ರೀತಿ ನನ್ನ ಒಂದು 7 ಮಂತ್ ಸ್ಕ್ಯಾನಿಂಗ್ ಅನಾಮಲಿ ಸ್ಕ್ಯಾನಿಂಗ್ ರಿಪೋರ್ಟ್ ಇದೆ ಅಂತ ಹೇಳಿಬಿಟ್ಟು ನೋಡಿ ಫ್ರೆಂಡ್ಸ್. ನಾನು ಈ ಒಂದು ಸ್ಕ್ಯಾನಿಂಗ್ ಮಾಡಿಸ್ತಾ ಇರಬೇಕಾದ್ರೆ ನಾನು 65 kg ಇದ್ದೆ. ಸೊ ಈ ಒಂದು ಸ್ಕ್ಯಾನಿಂಗ್ ಯಾಕಪ್ಪ ಮಾಡಿಸ್ತೀವಿ ಅಂತ ಹೇಳಿ ಇನ್ನೊಂದ್ಸರಿ ಹೇಳ್ತೀನಿ. ಯಾಕಪ್ಪ ಅಂತ ಹೇಳಿದರೆ, ಯಾವುದೇ ಒಂದು ಗರ್ಭಿಣಿಯ ಅಥವಾ ಪ್ರೆಗ್ನೆನ್ಸಿ ಲೇಡಿ ಅಂತ ಹೇಳ್ತೀವಿ, ಅವಳ ಒಂದು ದೇಹದ ಬೆಳವಣಿಗೆ, ಅದೇ ರೀತಿಯಾಗಿ ಮಗುವಿನ ಹೃದಯ ಬಡಿತ, ಮಗುವಿನ ಚಲನೆ, ಇನ್ನು ಅನೇಕ ಪರೀಕ್ಷೆಗಳನ್ನು ನಾವು ಏನೇನು ಟೆಸ್ಟ್ಗಳನ್ನು ಮಾಡಿಸ್ಬೇಕಲ್ವ. ಸೊ ಅದ್ರ ಸಲುವಾಗಿ ಈ ಒಂದು ಟಿಫಾ ಸ್ಕ್ಯಾನ್ ಅಥವಾ ಅನಾಮಲಿ ಸ್ಕ್ಯಾನಿಂಗ್ ಅಂತ ಹೇಳಿ ನಾವು ಇದನ್ನು ಮಾಡಿಸ್ತೀವಿ ಅಂತಲೇ ಹೇಳ್ಬೋದು. ಫಸ್ಟ್ ನಮಗೆ ಇಲ್ಲಿ ಎಷ್ಟೊಂದು ನಮಗೆ ಮೆಡಿಕಲ್ ಒಂದು ಇದನ್ನು ಕೊಟ್ಟಿರ್ತಾರೆ, ನಮಗೆ ಬೇಗ ಅರ್ಥ ಆಗಲ್ಲ. ಸೊ ನಾನು ಸ್ವಲ್ಪ ತಿಳ್ಕೊಂಡು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಫಸ್ಟ್ ಇದೆ BPD ಅಂದ್ರೇನು. BPD ಅಂತ ಹೇಳಿದರೆ ಬೈಪಾರೇಟಿಯಲ್ ಡಯಾಮೀಟರ್ ಅಂತ ಹೇಳಿ ಇದನ್ನು ನಾವು ಕರಿತೀವಿ. ಸೊ ಇದು ಏನಪ್ಪ ಅಂತ ಹೇಳಿದರೆ, ಇದು ಮಗುವಿನ ಒಂದು ತಲೆಯ ಅಳತೆಯನ್ನು ಸೂಚಿಸ್ತಾ ಹೋಗುತ್ತೆ. ಸೊ 25 ವಾರದಲ್ಲಿ ಈ ಒಂದು ನಮ್ಮ ಮಗುವಿನ ತಲೆಯ ಅಳತೆ ಎಷ್ಟಿದೆ, 62 ಮೀಟರ್ ಅಂತ ಹೇಳ್ತೀವಿ. ಸೊ ಇದನ್ನು ನಾವು BPD ಅಂತ ಹೇಳಿ ನಾವು ಕರಿತೀವಿ. ಅದೇ ರೀತಿಯಾಗಿ HC ಅಂತ ಅಂದರೆ ಏನು. ಸೊ HC ಅಂತ ಹೇಳಿದರೆ ಮಗುವಿನ ತಲೆಯ ಸುತ್ತಳತೆ ಎಷ್ಟಿದೆ, ಈ ಒಂದು 25 ವಾರದಲ್ಲಿ ಮಗುವಿನ ತಲೆಯ ಸುತ್ತಳತೆ ಎಷ್ಟಿದೆ. ಸೊ ನಮ್ಮದು ಮಗುವಿಂದು 260 ಮಿಲಿಮೀಟರ್ ಅಥವಾ MM ಇದೆ ಅಂತಲೇ ಇಲ್ಲಿ ಹೇಳ್ಬೋದು. ಅದೇ ರೀತಿಯಾಗಿ ನೆಕ್ಸ್ಟ್ AC ಅಂತ ಇದೆ. ಸೊ AC ಅಂದರೆ ಏನು ಅಂತ ಹೇಳಿದರೆ, ಇದು ಏನು ಸೂಚಿಸ್ತದೆ ಅಂತ ಹೇಳಿದರೆ, ಕಿಬ್ಬೊಟ್ಟೆಯ ಸುತ್ತಳತೆಯನ್ನು ಅಳೆಯಲಾಗುತ್ತದೆ. ಅಂದರೆ ಮಗುವಿನ ಗಾತ್ರ ಮತ್ತು ಅದರ ಒಂದು ತೂಕವನ್ನು ಈ ಒಂದು ACಯ ಮೂಲಕ ಇಲ್ಲಿ ಇದನ್ನು ಅಳೆಯಲಾಗುತ್ತದೆ. ಅಂದರೆ 25 ವಾರದಲ್ಲಿ ಎಷ್ಟಿದೆ ಅಂತ ಹೇಳಿಬಿಟ್ಟು. ಅದೇ ರೀತಿಯಾಗಿ FL ಅಂದರೆ ಏನು. FL ಅಂತ ಹೇಳಿದರೆ ಮಗುವಿನ ತೊಡೆ ಎಲುಬಿನ ಒಂದು ಎಷ್ಟು ಉದ್ದ ಇದೆ ಅಂತ ಹೇಳಿ ಇಲ್ಲಿ ಅಳೆಯಲಾಗುತ್ತದೆ. ಅದೇ ರೀತಿಯಾಗಿ ಬೆಳವಣಿಗೆ ಮತ್ತು ಆರೋಗ್ಯವನ್ನು ಸೂಚಿಸಲು ಇದು ಒಂದು FL ಅನ್ನೋದು ಟೆಸ್ಟು ಇಲ್ಲಿ ನಮಗೆ ಹೆಲ್ಪ್ ಮಾಡುತ್ತೆ ಅಂತಲೇ ಇಲ್ಲಿ ಹೇಳ್ಬೋದು. ಸೊ ನೆಕ್ಸ್ಟ್ ಅಂತ ಹೇಳಿದರೆ, ಇಲ್ಲಿ ಕೊಟ್ಟಿದ್ದಾರೆ FHS ಅಂದರೆ ಒಂದು ಮಗುವಿನ ಹೃದಯ ಬಡಿತ. ಸೊ ಇಲ್ಲಿ ನಮ್ಮ ಪಾಪುದು ಎಷ್ಟಿದೆ ಅಂತ ಹೇಳಿದರೆ, ಇವಾಗ 3ನೇ ಪಾಪುದಿದು ನಾನು ಸ್ಕ್ಯಾನಿಂಗ್ ನಿಮಗೆ ರಿಪೋರ್ಟ್ ತೋರಿಸ್ತಾ ಇರೋದು. ಸೊ ಇದು 119 ಹೃದಯ ಬಡಿತ ಇದೆ. ಫಿಟಲ್ ಹಾರ್ಟ್ ರೇಟ್ ನಮ್ಮ ಪಾಪುದು ಎಷ್ಟಿದೆ, 119 BPM ಇದೆ. ನೆಕ್ಸ್ಟ್ ನನಗೆ ಡೇಟ್ ಯಾವಾಗ ಕೊಟ್ಟಿದ್ದಾರೆ ಅಂತ ಹೇಳಿದರೆ, 2ನೇ ತಾರೀಕು 5ನೇ ತಿಂಗಳು 25 ಅಂತ ಹೇಳಿದರೆ, ಮೇಯಲ್ಲಿ ನನಗೆ ಕೊಟ್ಟಿದ್ದಾರೆ. 2ನೇ ತಾರೀಕು ಮೇ ಅವಾಗೆ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಈ ಮಗುವಿನ ಒಂದು ತೂಕ ಎಷ್ಟಿದೆ ಅಂತ ಹೇಳಿದರೆ 812 ಗ್ರಾಮ್ ಇದೆ ಅಂತ ಇಲ್ಲಿ
ಹೇಳ್ತಾ ಇದ್ದಾರೆ. ಸೊ ಈ ಒಂದು ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಇಲ್ಲಿ ನೆಕ್ಸ್ಟು TCD ಅಂತ ಹೇಳಿ ಕೊಟ್ಟಿದ್ದಾರೆ, NBL ಅಂತ ಕೊಟ್ಟಿದ್ದಾರೆ. ಫುಟ್ ನಿಮಗೆ ಗೊತ್ತಿರುತ್ತೆ, ಕಾಲಿಂದು ಒಂದು ಅಳತೆ ಪಾಪುದು ಇಲ್ಲಿ ಮತ್ತೆ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಮೇನ್ ಬರೋದು ಪ್ಲಾಸೆಂಟಾ ಆ್ಯಂಟೀರಿಯರ್ ಆಗಿರಬೇಕು. ಅಂದರೆ ಏನಪ್ಪ ಅಂತ ಹೇಳಿದರೆ ಮಗುವಿನ ಒಂದು ಹೆಡ್ ಯಾವ ರೀತಿ ಕರೆಕ್ಟಾಗಿದೆಯೋ ಇಲ್ವೋ ಅಂತ ಹೇಳಿ ಇಲ್ಲಿ ಪ್ಲಾಸೆಂಟಾ ಮೂಲಕ ನಾವು ಇಲ್ಲಿ ತಿಳ್ಕೊಳ್ತಾ ಹೋಗ್ಬೋದು. ಇಲ್ಲಿ ಕೊಟ್ಟಿದ್ದಾರೆ ನಿಮಗೆ ಆ್ಯಂಟೀರಿಯರ್ ಗ್ರೇಡ್ 1 ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ನಾವು ಟಾರ್ಗೆಟ್ ಸ್ಕ್ಯಾನ್, ಇಲ್ಲಿ ಯಾವುದಕ್ಕಾಗಿ ನಾವು ಇಲ್ಲಿ ಈ ಒಂದು ಸ್ಕ್ಯಾನನ್ನು ಮಾಡಿಸ್ತೀವಿ ಅಂತ ಹೇಳಿ ಇಲ್ಲಿ ನಮಗೆ ತೋರಿಸ್ತಾ ಹೋಗಿದ್ದಾರೆ. ಸೊ ಫಸ್ಟ್ ಒನ್ ಕೊಟ್ಟಿದ್ದಾರೆ ಹೆಡ್, ಫೀಟಲ್ ಬ್ರೇನ್ ಆ್ಯಂಡ್ ಫೇಶಿಯಲ್ ಪ್ರೊಫೈಲ್ ಅಪಿಯರ್ಸ್ ಈಸ್ ನಾರ್ಮಲ್ ಅಂತ ಹೇಳಿ ಕೊಟ್ಟಿದ್ದಾರೆ. ಅಂದರೆ ಮಗುವಿನ ಮೆದುಳಿನ ಬೆಳವಣಿಗೆ ಹೇಗಿದೆ ಅನ್ನೋದ್ರ ಬಗ್ಗೆ ನಾವು ಇದರಲ್ಲಿ ತೋರಿಸ್ತಾ ಹೋಗಿದ್ದಾರೆ. ಇದು ಕೂಡ ನಾರ್ಮಲ್ ಇದೆ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಫೀಟಲ್ ಹಾರ್ಟ್ ಅಂದರೆ ಹೃದಯ ಕಾರ್ಯ ಅಥವಾ ಹೃದಯದ ಒಂದು ಬಡಿತ ಕರೆಕ್ಟಾಗಿದೆಯೋ ಇಲ್ವೋ ಅಂತ ಹೇಳಿ ಇವರು ಈ ಒಂದು ಸ್ಕ್ಯಾನಿಂಗ್ ಮೂಲಕ ಹೇಳ್ತಾರೆ. ಸೊ ಇಲ್ಲಿ ಹೇಳಿದರೆ ನಾರ್ಮಲ್ ಆಗಿದೆ ಅಂತ ಹೇಳಿಬಿಟ್ಟು. ನೆಕ್ಸ್ಟ್ ಫೀಟಲ್ ಕಿಡ್ನೀಸ್ ಆರ್ ಬ್ಲ್ಯಾಡರ್ ಅಪಿಯರ್ಸ್ ಈಸ್ ನಾರ್ಮಲ್ ಅಂತ ಹೇಳಿಬಿಟ್ಟು, ಅಂದರೆ ಮಗುವಿನ ಮೂತ್ರಪಿಂಡ ಮತ್ತು ಅದರ ಕಾರ್ಯಗಳು ಹೇಗಿವೆ ಇಲ್ಲಿ ಅಂತ ಹೇಳಿ ಈ ಒಂದು ಸ್ಕ್ಯಾನಿಂಗ್ ಮೂಲಕ ಚೆಕ್ ಮಾಡ್ತಾರೆ. ಇದು ಕೂಡ ನಾರ್ಮಲ್ ಆಗಿದೆ ಅಂತ ಇಲ್ಲಿ ಹೇಳಿದ್ದಾರೆ. ಅದೇ ರೀತಿಯಾಗಿ ನೆಕ್ಸ್ಟು ಸ್ಟಮಕ್ ಆ್ಯಂಡ್ ಬೌಲ್ ಲೂಪ್ಸ್ ಅಪಿಯರ್ ಈಸ್ ನಾರ್ಮಲ್ ಅಂತ ಹೇಳಿಬಿಟ್ಟು, ಅಂದರೆ ಹೊಟ್ಟೆ ಮತ್ತು ಕರುಳಿನ ಕುಣಿಕೆಗಳು ಹೇಗೆ ವರ್ಕ್ ಮಾಡ್ತಾ ಇವೆ ಅನ್ನೋದ್ರ ಬಗ್ಗೆ ಈ ಒಂದು ಸ್ಕ್ಯಾನಿಂಗ್ ಮೂಲಕ ತಿಳ್ಕೊಳ್ತಾ ಹೋಗ್ತಾರೆ. ನೆಕ್ಸ್ಟ್ ನೋ ಫೀಟಲ್ ಆ್ಯಸಿಡ್ಸ್ ಅಂತ ಹೇಳಿದ್ರೆ ಇಲ್ಲಿ ಯಾವುದೇ ಮತ್ತು ಬೇರೆ ಬೇರೆ ರೀತಿಯಾಗಿ ಏನಾದರೂ ಕಾಣ್ತಾ ಇದ್ದಾವ, ಏನಾದರೂ ತೊಂದರೆಗಳು ಕಾಣ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಹೇಳ್ತಿದ್ದಾರೆ. ಬಟ್ ಇಲ್ಲಿ ಹೇಳ್ತಿದ್ದಾರೆ ಇಲ್ಲಿ ಯಾವುದೇ ರೀತಿಯಾಗಿ ಕಾರಣಗಳು ಇಲ್ಲಿ ಕಾಣ್ತಾ ಇಲ್ಲ, ನಾರ್ಮಲ್ ಆಗಿದೆ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಫೀಟಲ್ ಲಾಂಗ್ ಬೋನ್ಸ್ ಅಪಿಯರ್ ಈಸ್ ನಾರ್ಮಲ್, ಫೀಟಲ್ ಹ್ಯಾಂಡ್ ಆ್ಯಂಡ್ ಫುಟ್ ಅಪಿಯರ್ ನಾರ್ಮಲ್ ಅಂತ ಹೇಳ್ಬಿಟ್ಟು, ಅಂದರೆ ಎಲುಬುಗಳು ಚೆನ್ನಾಗಿದೆಯಾ ಅಥವಾ ಅದೇ ರೀತಿಯಾಗಿ ಮಗುವಿನ ಕೈ ಮತ್ತು ಕಾಲುಗಳು ಚೆನ್ನಾಗಿದ್ದಾವ ಅಂತ ಹೇಳಿ ಈ ಒಂದು ಸ್ಕ್ಯಾನಿಂಗ್ ಮೂಲಕ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇದು ಚೆನ್ನಾಗಿದೆ, ನಾರ್ಮಲ್ ಆಗಿದೆ ಅಂತ ಹೇಳಿದ್ದಾರೆ. ಸೊ ನಮಗೆ ಇಲ್ಲಿ ಎಷ್ಟು ನೋಡಿ, ನನಗೆ ಇಲ್ಲಿ 25 ವೀಕ್ಸ್ ಆಗಿದೆ ಅಂತ ಹೇಳ್ತಾರೆ. ಪ್ಲಾಸೆಂಟಾ ಬಂದು ಆ್ಯಂಟೀರಿಯರ್ ಗ್ರೇಡ್ 1 ಅಂತಿದೆ. ಸೊ ಇದಿಷ್ಟು ನಾರ್ಮಲ್, ನಮಗೆ ಸ್ಕ್ಯಾನಿಂಗ್ ನಾರ್ಮಲ್ ಅಂತ ಇಲ್ಲಿ ನಮಗೆ ಈ ಒಂದು ಸ್ಕ್ಯಾನಿಂಗ್ ಮೂಲಕ ಹೇಳಿದ್ದಾರೆ. ಸೊ ಇದಿಷ್ಟು ಬಂದು ನನ್ನ ಒಂದು ಈ 3ನೇ ಮಗುವಿನ 7 ಮಂತ್ ಅಥವಾ ಅನಾಮಲಿ ಸ್ಕ್ಯಾನಿಂಗ್ ರಿಪೋರ್ಟ್ ಅಂತಲೇ ಹೇಳ್ಬೋದು. ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತೇಳಿ ಹೇಳ್ತಾ, ಇದೇ ರೀತಿಯಾಗಿ ನಾನು ನೆಕ್ಸ್ಟು ಫಸ್ಟ್ ಗರ್ಲ್ ಬೇಬಿದು ಮತ್ತು ಬಾಯ್ ಬೇಬಿದು ಸ್ಕ್ಯಾನಿಂಗ್ ರಿಪೋರ್ಟ್ ಅಥವಾ ಅದೇ ರೀತಿಯಾಗಿ ಈ ಒಂದು ಪಾಪುದು ಫಸ್ಟ್ನೇದು 2ನೇ ಸ್ಕ್ಯಾನಿಂಗ್ ರಿಪೋರ್ಟ್ ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಫ್ರೆಂಡ್ಸ್. ಬಾಯ್.